ಅವರಿಂದ ಚಿಂತನ. ಸೃಜನಶೀಲತೆ ಸಂತೆಯ ಸರಕಲ್ಲ, ಅದು ಹೊಸ ಆಲೋಚನೆಗಳ ಅನಂತ ಪಯಣ. ಹಾಗೆ ನೋಡಿದರೆ ಅದು ಕಲೆ ಅಥವಾ ಸಾಹಿತ್ಯಕ್ಕೆ ಸಂಬಂಧಪಟ್ಟುದಲ್ಲ. ಇದು ಹಳೆಯ ವಿಚಾರಗಳಿಗೆ ಹೊಸ ಆಯಾಮ ನೀಡುವ, ಸಮಸ್ಯೆಗಳಿಗೆ ವಿಭಿನ್ನ ಪರಿಹಾರ ಹುಡುಕುವ ಮತ್ತು ಅಸ್ತಿತ್ವದಲ್ಲಿಲ್ಲದ ಹೊಸ ಸಾಧ್ಯತೆಗಳನ್ನು ಸೃಷ್ಟಿಸುವ ಒಂದು ಅದ್ಭುತ ಪ್ರಕ್ರಿಯೆ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಜನ್ಮಜಾತ ಶಕ್ತಿಯಾಗಿರುವ ಇದನ್ನು ನಿರಂತರ ಅಭ್ಯಾಸ ಹಾಗೂ ಕುತೂಹಲದಿಂದ ಬೆಳೆಸಿಕೊಳ್ಳಬಹುದು. ಸೃಜನಶೀಲತೆ, ಕ್ರಿಯೇಟಿವಿಟಿ ಎಂದರೆ ಕಲ್ಪನಾ ಶಕ್ತಿಯನ್ನು ಬಳಸಿ ಅಸ್ತಿತ್ವದಲ್ಲಿರುವ ವಿಚಾರಗಳನ್ನು ಹೊಸ ರೀತಿಯಲ್ಲಿ ಜೋಡಿಸಿ ಅದಕ್ಕಿಷ್ಟು ಹೊಸ ಆಲೋಚನೆಗಳನ್ನು ಮೂಡಿಸಿ ನವನವೀನವಾದ ಪರಿಹಾರ ಹಾಗೂ ಕೃತಿಗಳನ್ನು ಕೂಡಿಸಿ ಹೊಸದಾದ ಉತ್ಪನ್ನಗಳನ್ನು ಸೃಷ್ಟಿಸುವ ಸಾಮರ್ಥ್ಯ. ಕೇವಲ ವಿವಿಧ ಕಲೆಗಳಿಗೆ ಸೀಮಿತವಾಗಿರದೆ ಸೃಜನಶೀಲತೆ ವಿಜ್ಞಾನ, ವ್ಯವಹಾರ ಹಾಗೂ ದೈನಂದಿನ ಸಮಸ್ಯೆಗಳಿಗೆ ತಕ್ಕುದಾದ ಪರಿಹಾರ ಕಂಡುಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಸೃಜನಶೀಲತೆ ಎಂದರೆ ಶೂನ್ಯದಿಂದ ಏನನ್ನೋ ಹುಟ್ಟಿಸುವುದಲ್ಲ, ಬದಲಿಗೆ ಇರುವ ವಿಷಯಗಳನ್ನೇ ಹೊಸ ದೃಷ್ಟಿಕೋನದಿಂದ ನೋಡಿ ಅವುಗಳ ನಡುವೆ ಹೊಸ ಸಂಬಂಧಗಳನ್ನು ಕಲ್ಪಿಸುವುದು. ವಿಶಿಷ್ಟವಾದ ಹಾಗೂ ಅರ್ಥಪೂರ್ಣ ಪ್ರಾಯೋಗಿಕ ವಿಭಿನ್ನ ಚಿಂತನೆಗಳಿಂದ ಒಂದೇ ಸಮಸ್ಯೆಗೆ ಅನೇಕ ಸಾಧ್ಯತೆಗಳನ್ನು ಹುಡುಕುವುದು ಸೃಜನಶೀಲತೆ ಎಂದೆನಿಸಿಕೊಳ್ಳುತ್ತದೆ. ಇದು ನಾಟಕ ಮತ್ತಿತರ ಕಲೆಗಳು, ಬರಹಗಳಿಗೆ ಅಷ್ಟೇ ಸಂಬಂಧಪಡದೆ ಅಡುಗೆ ಮನೆಯ ಹೊಸ ರುಚಿ ಪ್ರಯೋಗವಿರಲಿ, ಸಂಕೀರ್ಣವಾದ ಕಚೇರಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದಾಗಿರಲಿ, ಕಡಿಮೆ ಆದಾಯದಲ್ಲಿ ಹೆಂಡತಿ ಮಕ್ಕಳೊಡನೆ ಸುಖಿ ಸಂಸಾರ ನಡೆಸುವುದಿರಲಿ, ಅಷ್ಟೇ ಏಕೆ ಅಳುವ ಪುಟ್ಟ ಕಂದಮ್ಮನನ್ನು ಶಾಂತಗೊಳಿಸುವ ವಿಧಾನವೂ ಸೃಜನಶೀಲತೆಯೇ. ಇಲ್ಲಿ ಅಂತಿಮ ಫಲಿತಾಂಶಕ್ಕಿಂತ ಆ ದಾರಿಯಲ್ಲಿ ಸರಿಯಾಗಿ ಸಾಗುವುದೇ ಸರಳ ಸೂತ್ರ ಹೆಚ್ಚು ಮುಖ್ಯ. ತಪ್ಪುಗಳನ್ನು ಮಾಡುವುದಕ್ಕೆ ಹೆದರದೆ ಕುತೂಹಲದಿಂದ ಹೊಸತನ್ನು ಅನ್ವೇಷಿಸುವುದೇ ಸೃಜನಶೀಲ ಮನಸ್ಸಿನ ಲಕ್ಷಣ, ಹೆಚ್ಚುಗಾರಿಕೆ. ರಂಗನಾಟಕಗಳಲ್ಲಿ ಪರಕಾಯ ಪ್ರವೇಶ ಮಾಡಿ ಲೀಲಾಜಾಲವಾಗಿ ನಟಿಸಿ ತಮ್ಮ ಪಾತ್ರಗಳಿಗೆ ಜೀವ ತುಂಬುವ ಕಲಾವಿದರೆಲ್ಲ ಉತ್ತಮ ನಟನಟಿಯರು ಎನಿಸಿಕೊಂಡರೆ, ತುಂಬಿದ ಸಭೆಯಲ್ಲಿ ನಿರರ್ಗಳವಾಗಿ ಮಾತನಾಡಬಲ್ಲವ ಒಳ್ಳೆಯ ವಾಕ್ಪಟುವಾದರೆ ನಿಯಮಿತ ಸಂಬಳದಲ್ಲಿ ಸಂಸಾರ ನಡೆಸುವವ ಚಾಣಾಕ್ಷ ಸಂಸಾರಿ ಎನಿಸಿಕೊಳ್ಳುತ್ತಾನೆ. ನಿಜ ಅರ್ಥದಲ್ಲಿ ಇವೆಲ್ಲ ಸೃಜನಶೀಲತೆಯೇ. ಸುತ್ತಲಿನ ಜಗತ್ತನ್ನು ಗಮನಿಸುತ್ತಾ ಏನು, ಯಾಕೆ, ಹೇಗೆ ಎಂದು ಪ್ರಶ್ನಿಸುತ್ತಲೇ ಸೃಜನಶೀಲತೆಯನ್ನು ಎಷ್ಟು ಹೆಚ್ಚು ಬಳಸುತ್ತೇವೆಯೋ ಅಷ್ಟು ಬಲಗೊಳ್ಳುತ್ತದೆ. ಸರಿತಪ್ಪಿನ ಭಯವನ್ನು ಬದಿಗೊತ್ತಿ ಪ್ರತಿದಿನ ಚಿಕ್ಕದಾದರೂ ಹೊಸತನ್ನು ಆಲೋಚಿಸುವ ಅಭ್ಯಾಸವಿಟ್ಟುಕೊಂಡರೆ ನಮ್ಮೆಲ್ಲ ಅನನ್ಯ ಕಲ್ಪನೆಗಳಿಗೆ ಅಭಿವ್ಯಕ್ತಿ ತನ್ನಿಂತಾನೇ ದೊರಕುವುದರಲ್ಲಿ ಸ್ವಲ್ಪವೂ ಸಂಶಯವಿಲ್ಲ. ಸೃಜನಶೀಲತೆ ಎಂಬುದು ಜಗತ್ತನ್ನು ನೋಡುವ ಒಂದು ಸುಂದರ ಕಣ್ಣೋಟ. ನೋಟವೆಂದರೆ ಅದು ಬರೀ ನೋಡುವುದಲ್ಲ, ನೋಡಿದ್ದರಲ್ಲಿ ಹೊಸತನ ಕಾಣುವುದು, ಅನಿಸಿದ್ದನ್ನು ಹೊರಹಾಕುವುದು. ಅದು ಬದಲಾವಣೆಯ ಹರಿಕಾರ. ನಮ್ಮೊಳಗೆ ಇರುವ ಸೃಜನಶೀಲ ಕಿಡಿಯನ್ನು ಆರಲು ಬಿಡದೆ ಅದಕ್ಕೆ ಆಲೋಚನೆ ಎಂಬ ರೆಕ್ಕೆಗಳನ್ನು ನೀಡಿ ಹಾರಲು ಬಿಡೋಣ. ಇದುವರೆಗೆ ನಾರಾಯಣ್ ಬಾದ್ರಿ ಅವರಿಂದ ಚಿಂತನ ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಇದೀಗ ರೈತರಿಗೆ ಸಲಹೆಗಳು.